ನೀರು ಒಳಗಡೆನೆ ಬಿತ್ತು, ಪೈಪ್ ಮೇಲೆ ಕೂತಿತ್ತು. ನೋ ಬೈಟಿಂಗ್ ಪ್ಲೀಸ್ ಪ್ಲೀಸ್. ನಾಗರಾವ್ ಬಾಯಿ ಒಳಗೆ ಬೇಕಾದ್ರೆ ಕೈ ಹಾಕ್ಬಿಡ್ತೀನಿ. ಇದನ್ನು ಎತ್ಕೊಳ್ಳೋಕ್ಕೆ 2-3 ಸಲ ಯೋಚನೆ ಮಾಡಬೇಕು. ಇವತ್ತು ಇಡೀ ದಿನ ಸಂಪಾದನೆ, ಅದೇನೋ ಒಂದು ಪ್ಯಾಟರ್ನ್ ಅದು ಆಗಿದ್ದಾನೆ. ಮತ್ತು ಈ ಹಾವನ ಅಲೆ ಆಹಾ ಯಾರು ಡೀಪ್ ಕಟ್ಟೆ ಆಗೋಯ್ತು ನನಗೆ. ಇಲ್ಲಿ ಉದ್ದಕ್ಕೊಂದು ಲೈನು. ಮತ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ. ನಮಗೀಗ ಬೆಳಗ್ಗೆ ಒಂದು ಹಾವಿನ ಸಂರಕ್ಷಣೆಯ ಕರೆ ಮೈಸೂರಿನ ಹೂಟ್ಗಳ್ಳಿ ಭಾಗದಿಂದ ಬಂದಿದೆ. ಈ ಒಂದು ಹೂಟ್ಗಳ್ಳಿ ಭಾಗದಿಂದ ಬಂದಿರತಕ್ಕಂಥ ಕರೆ ಏನಂತಂದರೆ, ಒಂದು ಹಾವು ಸಂಪಿನ ಒಳಗಡೆ ಬಿದ್ದೋಗಿದೆ. ಒಂದು 2 ಅಡಿ ಉದ್ದ ಇರ್ಬೋದು ಅಂತ. ಆ ಒಂದು ಹಾವು ಯಾವ ಹಾವು ಬೇಕಾರಾಗಿರ್ಬೋದು, ನಾಗರ ಹಾವಾಗಿರ್ಬೋದು, ಕಟ್ಟ ಹಾವಾಗಿರ್ಬೋದು, ಮಂಡಲದ ಹಾವಾಗಿರ್ಬೋದು. ಯೂಶ್ವಲಿ ಈ ಒಂದು ಸಿಚುವೇಷನಲ್ಲಿ ಹಾವುಗಳು ಏನು ಮಾಡ್ತವೆ ಅಂತಂದರೆ, ಬಿಸಿಲನ್ನು ತಡೆಯೋಕ್ಕಾಗ್ದೇ ನಿಮ್ಮ ಸಂಪದ ಲಿಡ್ ಏನಿರುತ್ತೆ ಆ ಒಂದು ಲಿಡ್ಡಿನ ಕೆಳಗಡೆ ಇರುತ್ತೆ, ಬಂದು ಔಸ್ಕೊಂಡು ಕೂತ್ಕೊಂಡಿರುತ್ತೆ. ಮುಂದಿನ ಇನ್ಫಾರ್ಮೇಷನನ್ನು ನಾನು ರೆಸ್ಕ್ಯೂ ಲೊಕೇಶನ್ ತಲುಪಿದ ನಂತರ ಹೇಳಿದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸೊ ಬನ್ನಿ, ರೆಸ್ಕ್ಯೂ ಲೊಕೇಶನ್ ತಲುಪಿದ ನಂತರ ಮುಂದುವರಿಸೋಣ. ಅಲ್ಲಿ ತನಕ ವೀಕ್ಷಕರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಮನೆನಾ? ಸೂಪರ್. ಗಾಡಿಗೆ ನಾವು ಇಲ್ಲಿ ವಿಶ್ರಾಂತಿಯನ್ನು ಕೊಡೋಣ. ಈಗ ಹೋಗಿ ಸ್ನೇಕ್ ರೆಸ್ಕ್ಯೂನ ಮಾಡ್ಕೊಂಡು ಬರೋಣ. ನೀವು ಅಲ್ಲೆಲ್ಲೋ ಲೊಕೇಶನ್ ಕಳಿಸ್ಬಿಟ್ಟು, ಸರ್ ನೀವು ಕಳಿಸಿದ್ದಿದ್ದು ಲೊಕೇಶನ್ ಸರಸ್ವತಿ ಕನ್ವೆನ್ಷನ್ ಹಾಲ್ ಹತ್ರ, ಆ ಕಡೆ ಆಪೋಸಿಟ್. ಒಂದು ನಿಮಿಷ ಇರಿ, ಏನು ಮಾಡಬೇಡಿ. ಹಾಂ, ಎಲ್ಲಿ ನೋಡಿದ್ರಿ ಅವನ? ಹೇಗೆ ನೋಡಿದ್ರಿ? ಹಾಂ, ನೀರು ಎಷ್ಟಿದೆ ಚೆಕ್ ಮಾಡೋದಕ್ಕೆ ಅಂತ ಟ್ಯಾಂಕ್ ಓಪನ್ ಮಾಡಿದ್ರಿ. ಹಾಂ, ಅದಕ್ಕೆ ಒಳಗಡೆ ನೀರು ಒಳಗಡೆನೆ ಬಿತ್ತು, ಪೈಪ್ ಮೇಲೆ ಕೂತಿತ್ತು. ಓಕೆ, ಇವಾಗ ಇಲ್ವಲ್ಲ ಇಲ್ಲಿ ಪೈಪ್ ಮೇಲೆ? ಓಹೋ, ಚೆಕರ್ಡ್ ಚಿಕ್ಕದು ಸಂಪಿದು. ಬಾರ ಶಿಷ್ಯ, ಏನು ಮಾಡಬೇಡಿ, ಸುಮ್ಮನಿರಿ. ಬೆಳಗ್ಗೆ ಚೆಕರ್ಡ್. ಎಸ್, ಐ ಈ ಸಂಪೇನೋ ಚಿಕ್ಕದು, ದೊಡ್ಡ ಸಂಪು ಒಳಗಡೆ ಎಲ್ಲ ಎಷ್ಟು ಆಟ ಆಡ್ಸತ್ತೆ ಗೊತ್ತಾ ಹಾವುಗಳು. ಬೇಡ ಇದು ಆ್ಯಕ್ಚುಲಿ ನೀರಲ್ಲೇ ತುಂಬ ಎಕ್ಸ್ಪರ್ಟ್ ಸ್ವಿಮ್ಮಿಂಗ್ ಸ್ನೇಕ್ ಅಲ್ವಾ ಇದು. ನಿಧಾನಕ್ಕೆ ಬರೋ ಇಲ್ಲಿ. ಅವನೇ ಬರ್ಬೇಕು ಮೇಲೆ ಇವಾಗ. ಹಾಂ, ಸರ್ ಇದು ಹಸ್ರಾವು ಅಂತ ಅನ್ಕೋತೀರ, ಆದರೆ ಇದು ಹಸ್ರಾವಲ್ಲ, ನೀರಾವಿದು. ಹಸಿರು ಬಣ್ಣ ಇರುತ್ತಷ್ಟೇ. ಹಸ್ರಾವು ಅಂತ ಯಾವುದನ್ನು ಕರೆಯೋದು ಅಂತಂದರೆ, ಈ ಚೂಪ್ ಮೂತಿ ಇರುತ್ತೆ ನೋಡಿ, ಅದು ಹಸ್ರಾವು. ಅಣ್ಣ, ಏನು ಕಚ್ಚಿದ್ರೂ ನಮ್ಮ ಬಾಡಿಗೆ ಅದು ಫಾರಿನ್ ಆಬ್ಜೆಕ್ಟೇ. ಆ ಒಂದು ಇನ್ಫೆಕ್ಷನ್ನು, ಸಲೈವ ಎಲ್ಲ ಏನಿದೆ ಅದೆಲ್ಲ ಫಾರಿನ್ ಎಲಿಮೆಂಟೇ ಬಾಡಿಗೆ. ಸೊ ಒಬ್ಬೊಬ್ರಿಗೆ ಒಂದೊಂಥರ ರಿಯಾಕ್ಷನ್ ಆಗುತ್ತೆ, ಬಟ್ ಸಾಯಲ್ಲ.
ತಂದೆಯವರು ಅವ್ರೊಂದ್ ಕಡೆ ಹೋಗ್ತಾರೆ. ಎಸ್ ಆಯ್ತು, ತಿರುಗಬೇಡಮ್ಮ, ತಿರುಗಬೇಡ. ಓಕೆ, ಇವನು ಕಚ್ಚಿದ್ರೆ ಸಖತ್ತಾಗಿ ಕಚ್ತಾನೆ, ಮಾತ್ರ ತುಂಬ ಸಖತ್ತಾಗಿ ಕಚ್ಚುತ್ತೆ. ನಾಗರಾವ್ ಬಾಯಿ ಒಳಗೆ ಬೇಕಾದ್ರೆ ಕೈ ಹಾಕ್ಬಿಡ್ತೀನಿ. ಇದನ್ನು ಎತ್ಕೊಳ್ಳೋಕ್ಕೆ 2-3 ಸಲ ಯೋಚನೆ ಮಾಡಬೇಕು. ಕಚ್ಚಿ ಹಿಡಿದ್ರೆ ರೇಸರ್ ಶಾರ್ಪ್ ಟೀತ್ ಸರ್ ಇದ್ರದ್ದು, ರೇಸರ್ ಶಾರ್ಪ್ ಟೀತು. ಕಚ್ಚಿದ್ರೆ ಒಳ್ಳೆ ಹೊಲಿಗೆ ಹಾಕ್ದಂಗೆ ಆಗುತ್ತೆ ಕೈಗೆ. ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾನೆ. ಮತ್ತು ಈ ಹಾವನ್ನ ಅಲೆ ಆಹಾ ಹಾ ಹಾ ಬಾಯಿ ತೆಗ್ದಿದ್ದು ನೋಡಿದ್ರೆ ಕಚ್ಚಕ್ಕೆ. ಚೆಕರ್ಡ್ ಕೀಲ್ ಬ್ಯಾಕ್, ನೀರು ಹಾವು ಅಂತ ಕರಿತೀವಿ ಸರ್. ನಾನು ಜಾಸ್ತಿ ಮೂವ್ಮೆಂಟ್ ಮಾಡಿದ್ರೆ ನನಗೆ ಕಚ್ಚುತ್ತೆ. ಇವಾಗ ಇದು ನೀವು ಒಂದು ಪಿಲ್ಲೋ ಕವರ್ ಕೊಟ್ಬಿಡಿ. ಇದು ನಾಗರಾವ್ ಥರ ಹೆಡೆ ಎತ್ತುತ್ತಾರದು ನೋಡಿ, ಇದು ಮಿಮಿಕ್ ಮಾಡ್ತಾ ಇದೆ ನಾಗರಾವ್ನ. ಹೌದು, ಸೊ ನಾಗರಾವ್ ಥರ ಇದನ್ನು ಕೂಡ ಕತ್ತನ್ನು ಫ್ಲ್ಯಾಟ್ ಮಾಡಿ ಹೆಡೆ ಥರ ಎತ್ತುತ್ತೆ. ಅದಕ್ಕೆ ಎಷ್ಟೋ ಜನ ಇದನ್ನು ನಾಗರಹಾವು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಹೌದು, ಇವಾಗ ಇದು ಹಳದಿ ಬಣ್ಣ ಇರೋದಕ್ಕೆ ಎಲ್ಲರೂ ಎಷ್ಟೋ ಜನ ನಾಗರಾವ್ ಅಂದ್ಕೊಳ್ಳಲ್ಲ. ಬಟ್ ಈ ಜಾತಿ ಹಾವಲ್ಲೇ ಒಂದು 5ರಿಂದ 6 ಥರ ಬಣ್ಣ ಬರುತ್ತೆ, ಕಲರು ವೇರಿಯೇಷನ್ನು. ಸುಮ್ಮನೆ ಕಚ್ಚಿದ್ರೆ ನೀನೇ ಕಚ್ಕೊಂಬಿಡು, ನನಗೆ ಕಚ್ಬೇಡ. ಮತ್ತೇನಂತಂದರೆ ಹಾವುಗಳಿಗೆ ಗೊತ್ತಾಗಲ್ಲ ನಾವು ಇದನ್ನು ಉಳ್ಸಕ್ಕೆ ಬಂದಿದ್ದೀವಿ ಅಂತ. ಯಾಕೆಂದರೆ ಜನಗಳನ್ನ ನೋಡಿ ಜನ ಇದಕ್ಕೆ ಹೆದರಿಸಿ ಭಯಪಡಿಸಿ ಈ ಒಂದು ಹಾವನ್ನ ಏನಂತ ನಂಬಿಸಿರ್ತಾರೆ ಅಂತಂದರೆ ಮನುಷ್ಯರು ಕೆಟ್ಟವರು ಅಂತ. ಮನುಷ್ಯರು ಕೆಟ್ಟವರೇ ಬಿಡಿ, ಎಲ್ಲರೂ ಒಳ್ಳೆಯವರಲ್ಲ. ಅಮ್ಮ ನೋ ಬೈಟಿಂಗ್ ಪ್ಲೀಸ್ ಪ್ಲೀಸ್. ಆಲ್ಮೋಸ್ಟ್ ನೋಡಿ ಆಗಲೇ ಶುರುವಾಗೋಯ್ತು. ಅಮ್ಮ ಅದು ಕರೆಕ್ಟಾಗಿ ಕಂಪ್ಲೀಟಾಗಿ ಮುಚ್ಚಿರಲಿಲ್ಲಮ್ಮ, ಕಂಪ್ಲೀಟಾಗಿ ಮುಚ್ಚಿರಲಿಲ್ಲ. ಸೊ ಡೋಂಟ್ ವರಿ. ಪಿಲ್ಲೋ ಕವರ್ ಕೊಡಿ ಸರ್. ತೂತಿಲ್ಲಲ್ವಾ? ಮತ್ತೆ ರೇಸರ್ ಶಾರ್ಪ್ ಅಂತ ಹೇಳಿದ್ನಲ್ಲ ನಾನು. ಒಂಚೂರು ಟಚ್ ಆದರೆ ಮುಗೀತು. ಸುಮ್ಮನೆ ನೀವು ನೋಡೋಷ್ಟು ಈಸಿ ಅಲ್ಲ ಗುರು, ಕೆಲಸ ಅಷ್ಟು ಕಷ್ಟ ಇದೆ ಗೊತ್ತಾ. ಹೋಗ್ಲಿ, ಏನೋ ಗಾಡಿ ಓಡಿಸೋದಾದ್ರೆ ಗಾಡಿಗೇನು ಜೀವ ಇರಲ್ಲ. ಇವುಗಳು ಕಾಡು ಪ್ರಾಣಿಗಳು, ಇವುಗಳಲ್ಲಿ ಜೀವ ಇರುತ್ತೆ. ಯಾವಾಗ ಹೇಗೆ ಬೇಕಾದ್ರೆ ಬಿಹೇವ್ ಮಾಡುತ್ತೆ ಅಲ್ವಾ. ಸೊ ಇದ್ರ ಬಿಹೇವಿಯರೇ ಈ ಥರ, ಕಚ್ಚೋ ಮನೋಭಾವ ಸಿಕ್ಕಾಬಟ್ಟೆ ತುಂಬ ಇರುತ್ತೆ. ಏನು ಹೇಳಿ? ಹೌದು, ತನ್ನ ಸೇಫ್ಟಿಗೇನೆ ಅಲ್ವಾ, ಅದಕ್ಕೆ ಗೊತ್ತಿಲ್ಲ ನಾನು ಇದನ್ನು ಉಳಿಸ್ತಾ ಇದ್ದೀನಿ ಅಂತ. ಸೊ ಈ ಒಂದು ಸಮಯದಲ್ಲಿ ಏನಂತಂದರೆ ಸಮ್ಮರ್ ಸೀಸನಲ್ಲಿ ಸಂಪು ಒಳಗಡೆ ಹಾವುಗಳು ಜಾಸ್ತಿ ಬರುತ್ತೆ. ಏಕೆಂತಂದರೆ ನೀವು ಲಿಡ್ಡನ್ನು ಇಲ್ಲಿ ಇಟ್ಟಿರ್ತೀರಲ್ವಾ, ಒಂದು ಸಣ್ಣ ಗ್ಯಾಪ್ ಇರುತ್ತೆ. ಈ ಲಿಡ್ಡಿದ ಫ್ರೇಮ್ ಒಳಗಡೆ ಕೂತಿರುತ್ತೆ ಸರ್, ಫ್ರೇಮಲ್ಲಿ ಕೂತಿರುತ್ತೆ. ಇಲ್ಲ ಅಂತಂದರೆ ಈ ಥರ ಪೈಪಲ್ಲಿ ಕೂತಿರುತ್ತೆ. ಏನಕ್ಕೆ? ಒದ್ದೆ ಇರುತ್ತೆ ಅಂತ, ಮಾಯಿಶ್ಚರ್ ಇರುತ್ತೆ ಅಂತ. ನೀವು ಒಂದೊಂದ್ಸಲ ಏನು ಮಾಡ್ತೀರಾ, ಇದಾದರೆ ಮುರಿದೋಗಿದೆ ಬಿಡಿ ಸಂಪ್ ಆಲ್ರೆಡಿ, ಈ ಚೆನ್ನಾಗಿರೋ ಸಂಪ್ ಕೆಳಗಡೆ ಕೂತಿರುತ್ತಲ್ಲ, ಜನಗಳು ಏನು ಮಾಡ್ತಾರೆ ಕೆಲವರು ಅಂತಂದರೆ ಸಂಪನ್ನ ಹಿಂಗೆ ತೆಗಿತಾ ಇದ್ದಂಗೆ ಹಾವು ನೋಡ್ಬಿಡ್ತಾರಾ. ಸಡನ್ನಾಗಿ ಬೆಳಕು ಬಂದಿದ್ದಕ್ಕೆ ಹಾವು ರಿಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತಾ, ಹಾವು ಹಿಂಗೆ ಮುಂದೆ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಅವ್ರು ಅದೇ ಟೈಮಿಗೆ ಬೈಯಕ್ಕೆ ಸಂಪನ್ನ ಬಿಟ್ಬಿಡ್ತಾರೆ. ದಬ್ ಅಂತ ಬಿಟ್ಬಿಡ್ತಾರೆ. ಹಾವು ಮೇಲೆ ಬಿದ್ದು ಹಾವು ಸತ್ತೋಗ್ಬಿಡುತ್ತೆ. ಇಲ್ಲ ಅವರು ಹಿಂಗೆ ಹಿಡ್ಕೊಂಡು ಹಿಂಗೆ ತೆಗಿಬೇಕಾದ್ರೆ ಕಾಲು ಇಲ್ಲೇ ಇಟ್ಕೊಂಡಿರ್ತಾರೆ, ಇಲ್ಲೇ ಹಿಂಗೆ ತೆಗಿಬೇಕಾರೆ ಅದು ಹಿಂಗೆ ಆಚೆ ಬಂದು ಕಾಲಿಗೆ ಬೇಕಾದ್ರೆ ಕಚ್ಚೋಂಥ ಚಾನ್ಸಸ್ ಇರುತ್ತೆ. ಸೊ ಸಂಪನ್ನ ತೆಗಿಬೇಕಾರೆ ಒಂದ್ಸಲಿ ಏನು ಮಾಡಿ ಅಂತಂದರೆ ಈ ಲಿಡ್ ಬದ್ದು ಹುಕ್ ಬರುತ್ತಲ್ಲ,
ಒಂದು ದಾರ ಕಟ್ಬಿಟ್ಟಿರಿ, ಜಾಸ್ತಿ ಹೈಟ್ ಇರಲಿ ಅಂತ. ಹಾಂ, ದಾರ ಕಟ್ಬಿಟ್ಟಿರಿ. ದಾರ ಕಟ್ಬಿಟ್ಟು ಹಿಂಗೆ ಎತ್ಕೊಂಡಾಗ ಹಿಂಗೆ ನೋಡ್ತೀವಿ ಅಂತಂದರೆ ಸುತ್ತ ಏನಾರು ಇದೆಯಾ ಗೊತ್ತಾಗುತ್ತೆ. ಏನಾರು ಇದ್ರೆ ದಾರ ನಿಂಗೆ ಯಾವ್ದಾರ ಹುಕ್ಕಿಗೋ ಎಲ್ಲಿಗೋ ಒಂದು ಕಡೆ ಕಟ್ಬಿಟ್ರೆ ಅಲ್ಲೇ ಇರುತ್ತೆ. ಹಾಂ, ಯಾವಾಗ ಬೇಕು ಅವಾಗ ತಗೊಂಡು ಹ್ಯಾಂಗ್ ಮಾಡಿ ಇಟ್ಕೋಬೋದು. ಹಾವುಗಳಿದ್ರೆ ಗೊತ್ತಾಗುತ್ತೆ. ಮೊಸಲಿ ಇದು ಸುಮಾರು ವರ್ಷದಿಂದ ಇದು ಏನಾಗಿದೆ, ಚಿಕ್ಕ ಪೈಪ್ಲೆ ಬಂದಿದೆ, ಕಾಣ್ತಾ ಇದೆ. ಈಗ ಹೊರಗಡೆ ಇಲ್ಲಿ ಸೈಡ್ ಇಟ್ಬಿಟ್ರೆ ಸರ್, ಇಲ್ಲಿ ಮೇಲಿಂದಾನೆ ಒಳಗೆ ಬಂದು ಬಿದ್ದಿರೋದು, ಅದು ತಲೆ ಕೆಡಿಸ್ಕೋಬೇಡಿ. ಇದು ನಲ್ಲಿಯಲ್ಲಿದೆ ಕೈ ತೊಳ್ಕೊಳ್ಳೋದಕ್ಕೆ. ಈ ಒಂದು ಹಾವಿನ ಸಂರಕ್ಷಣೆಯನ್ನು ಮುಗಿಸಿದ್ದೀವಿ. ಸಂಪುಗಳಲ್ಲಿ ನಾನು ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ಆ ಒಂದು ಲಿಡ್ಡದ ಬಾರ್ಡರ್ ಏನತ್ತೆ, ಆ ಒಂದು ಬಾರ್ಡರಲ್ಲಿ ಹಾವುಗಳು ಹೆಚ್ಚಾಗಿ ಆ ಒಂದು ಬಾರ್ಡರ್ಗಳಲ್ಲಿ ಹೆಚ್ಚಾಗಿ ಕೂತಿರುತ್ತೆ. ಸೊ ಆ ಒಂದು ಬಾರ್ಡರಲ್ಲಿ ಹಾವು ಕೂರೋದ್ರಿಂದ ಏನಾಗುತ್ತೆ, ಓಪನ್ ಮಾಡಿದ ತಕ್ಷಣ ಹಾವು ಇಲ್ಲ ನೀರು ಒಳಗಡೆ ಬೀಳ್ಬೋದು, ಇಲ್ಲ ಆಚೆ ಕಡೆಗೆ ಚಾರ್ಜ್ ಮಾಡ್ಕೊಂಡು ಬರ್ಬೋದು. ಈ ಥರ ಹಾವುಗಳಾಗಿತ್ತು ಅಂತಂದರೆ ಕಚ್ಚಿದ ತಕ್ಷಣ ನೀವು ಗಾಬರಿ ಆಗ್ತೀರಾ. ನಮಗೇನೋ ಓಕೆ, ನಾವು ಕಾವಾಗಿರ್ತೀವಿ, ಕಚ್ಚಿದ್ರು ಅಭ್ಯಾಸ ಆಗೋಗಿದೆ ನಮಗೆ. ನಾನ್ ವೆನಮಸ್ ಸ್ನೇಕ್ಸ್, ವಿಷಕಾರಿ ಹಾವಲ್ಲ, ನಾನ್ ವೆನಮಸ್ ಸ್ನೇಕ್ಸ್ ಮಾತ್ರ. ನಮ್ಗೆ ಇದುವರೆಗೂ ಒಂದ್ಸಲಿನೂ ವಿಷಕಾರಿ ಹಾವುಗಳನ್ನು ಕಚ್ಚೋದಕ್ಕೆ ಅದಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ, ಅವಕಾಶ ಕೊಡೋದು ಇಲ್ಲ. ಇನ್ನು ದೇವರ ಆಶೀರ್ವಾದ, ನಾವು ಇಲ್ಲಿ ತನಕ ಇಷ್ಟು ಚೆನ್ನಾಗಿ ರೆಸ್ಕ್ಯೂನ ಮಾಡಿಕೊಂಡು ಆ ಒಂದು ಪ್ರಾಣಿನೂ ಕೂಡ ಅರ್ಥ ಮಾಡಿಕೊಂಡು ನಮಗೇನೋ ಮಾಡದೇ ಇರೋದು ಆ ಒಂದು ಪ್ರಾಣಿಯ ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಸೊ ಈ ಥರ ಸಂರಕ್ಷಣೆಯಲ್ಲಿ ಇನ್ನೊಂದೇನಂತಂದರೆ ಆ ಒಂದು ಮೆಟಲ್ ಕ್ಯಾಪ್ಗಳು ಏನಂತಂದರೆ ತುಂಬ ಕೂಲಾಗಿರುತ್ತೆ. ಸೊ ಆ ಒಂದು ಸಂಪದ ಮುಚ್ಚಳ ಕೂಲಾಗಿರೋದ್ರಿಂದ ಅದ್ರ ಕೆಳಗಡೆ ಬಂದು ಕೂತ್ಕೊಂಡ್ಬಿಟ್ಟಿರ್ತವೆ, ನಿಮಗೆ ಗೊತ್ತಾಗಿರಲ್ಲ. ಇಲ್ಲ ಆ ಪೈಪ್ ಹತ್ರ ಹೋಗಿ ಕೂತ್ಕೊಂಡಿರ್ತವೆ. ತುಂಬ ಕೇರ್ಫುಲ್ ಆಗಿರಬೇಕು. ಎಷ್ಟೊಂದು ವಿಡಿಯೋಸ್ ಇದೆ ಸಂಪೊಳಗಡೆ ಹಾವಿರೋದು, ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಸಂಪೊಳಗಡೆ ಹಾವುಗಳು ಸಿಕ್ಕಿರೋದು. ದಯವಿಟ್ಟು ಹುಷಾರಾಗಿ, ದಯವಿಟ್ಟು ಕೇರ್ಫುಲ್ ಆಗಿ ನೋಡ್ಕೊಂಡು ಓಡಾಡಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ರೆಸ್ಕ್ಯೂ ಕಾಲ್ ಹಂಗೆ ಇವತ್ತಿನ ದಿನ ಬರ್ತಾ ಇರುತ್ತೆ. ಯಾಕೋ ಇವತ್ತು ತುಂಬ ಕಾಲ್ಗಳು ಬರುತ್ತೆ ಅಂತ ನನಗೆ 6th ಸೆನ್ಸ್ ಹೇಳ್ತಾ ಇದೆ. ನೋಡೋಣ ಎಷ್ಟು ಕಾಲ್ಸ್ ಬರುತ್ತೆ, ಯಾವ್ಯಾವ ಥರ ಸಿಚುವೇಶನ್ ಇರುತ್ತೆ ಅನ್ನೋದನ್ನು ನೋಡ್ತಾ ಬರೋಣ. ಧನ್ಯವಾದ. ಮುಂದಿನ ರೆಸ್ಕ್ಯೂ ಲೊಕೇಶನ್ಗೆ ಹೋದ ನಂತರ ಮುಂದುವರಿಸ್ತೀನಿ. ಶುಭ ದಿನ.